ಬಿಜೆಪಿ ಪಕ್ಷದ ಕುಮಟಾ ಮಂಡಲದ ವತಿಯಿಂದ ಮಿರ್ಜಾನ್ ರಾಮ ಕ್ಷತ್ರಿಯ ಸಭಾಭವನದಲ್ಲಿ ತುರ್ತು ಪರಿಸ್ಥಿತಿಯ ಕರಾಳ ಐತಿಹಾಸಿಕಕ್ಕೆ 50 ವರ್ಷ ಹಾಗೂ ಭಾರತೀಯ ಪ್ರಜಾಪ್ರಭುತ್ವದ ಕರಾಳ ಅಧ್ಯಾಯ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವಕೀಲರಾದ ನಾಗರಾಜ್ ನಾಯಕ್, ಅಂಬೇಡ್ಕರ್ ಸಂವಿಧಾನದ ಮೂಲ ಆಶಯವನ್ನು ಮರೆತು ಸಂವಿಧಾನಕ್ಕೆ ಸೆಕ್ಯುಲರ್ ಎಂಬ ಶಬ್ದ ಸೇರಿಸಿ ಸೆಕ್ಯುಲರ್ ದೇಶ ಮಾಡಿದವರು ಇದೇ ಕಾಂಗ್ರೆಸ್ಸಿಗರು. ರಾಜನಾರಾಯಣ್ ವಿರುದ್ಧ ಇಂದಿರಾ ಗಾಂಧಿ ಅಕ್ರಮವಾಗಿ ಚುನಾವಣೆ ಗೆದ್ದ ಬಳಿಕ ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿ ಜಗಮೋಹನ್ ದಾಸ್ ಸಿಂಗ್ ಅವರ ತೀರ್ಪಿನ ವಿರುದ್ಧ ಕಾಂಗ್ರೆಸ್ ಕರಾಳ ಘೋರ ಕರ್ತವ್ಯವೇ 1975ರ ಈ ತುರ್ತು ಪರಿಸ್ಥಿತಿ ಎನ್ನುವ ಮೂಲಕ ತುರ್ತು ಪರಿಸ್ಥಿತಿಯಿಂದ ಅಂದು ಉಂಟಾದ ತೊಂದರೆಗಳು ಮತ್ತು ಅದರಲ್ಲಿ ಇಂದಿರಾ ಗಾಂಧಿ ಮತ್ತು ಅವರ ಸುತ್ತಮುತ್ತಲಿರುವವರು ಒಟ್ಟಾರೆ ಕಾಂಗ್ರೆಸ್ಸಿಗರು ವಿರೋಧ ಪಕ್ಷ ಮತ್ತು ಸ್ವಪಕ್ಷದ ಕೆಲವು ಒಳ್ಳೆ ವ್ಯಕ್ತಿಗಳಿಗೆ ಉಂಟು ಮಾಡಿದ ತೊಂದರೆಗಳ ಬಗ್ಗೆ ವಿವರಿಸಿದರು. ಮಂಡಲಾಧ್ಯಕ್ಷ ಜಿಯಾ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಂತರ ಶಾಸಕ ದಿನಕರ್ ಶೆಟ್ಟಿ ಅವರು 1975ರ ತುರ್ತು ಪರಿಸ್ಥಿತಿಯ ಕರಾಳ ದಿನದ ನೆನಪುಗಳ ಬಗ್ಗೆ ವಿವರಿಸಿದರು. ಅಂದು ಇಂದಿರಾ ಗಾಂಧಿ ಅಮಾಯಕರನ್ನು ಬಂಧಿಸಿ ಜೈಲಿಗೆ ಕಳುಹಿಸುವ ಮೂಲಕ ಅಧಿಕಾರ ಅನುಭವಿಸಲು ಬಯಸಿದರೆ ಇಂದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ದೇಶ ಹಿಂದೆಂದೂ ಕಾಣದ ಅಭಿವೃದ್ಧಿಯ ಪರ್ವವನ್ನೇ ನಡೆಸಿದ್ದಾರೆ ಎಂದರು. ಸುಬ್ರಾಯ್ ವಾಳ್ಕೆಯವರು ಮಾತನಾಡಿ 1975ರ ಜೂನ್ 24ರಂದು ಇಂದಿರಾ ಗಾಂಧಿ ಹೇರಿದ ತುರ್ತು ಪರಿಸ್ಥಿತಿಯ ಸ್ವಹಿತಾಸಕ್ತಿಯಿಂದ ತನ್ನ ಕುಟುಂಬದ ಕೈಯಿಂದ ಅಧಿಕಾರ ತಪ್ಪದಂತೆ ಹೇರಿದ ಕರಾಳ ದಿನ ಎಂದು ವ್ಯಾಖ್ಯಾನಿಸಿದರು. ಈ ಸಂದರ್ಭದಲ್ಲಿ ಶಾಸಕ ದಿನಕರ್ ಶೆಟ್ಟಿ, ಬಿಜೆಪಿ ಮುಖಂಡರಾದ ಸುಬ್ರಾಯ್ ವಾಳ್ಕೆ, ಜಿಲ್ಲಾ ಉಪಾಧ್ಯಕ್ಷರು ಜಿಐ ಗುನಗ, ರಾಜೇಶ್ ಕ್ಷಣ ಪ್ರಕೋಷ್ಠದ ಸಹ ಸಂಚಾಲಕ ಎಂಜಿ ಭಟ್, ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್, ಶ್ರೀಧರ್ ಗೌಡ, ಪಕ್ಷದ ಪದಾಧಿಕಾರಿಗಳು, ಪ್ರಮುಖರು ಹಾಗೂ ಅಭಿಮಾನಿಗಳು, ಜನಪ್ರತಿನಿಧಿಗಳು, ಕಾರ್ಯಕರ್ತರು, ಸಾರ್ವಜನಿಕರು ಭಾಗವಹಿಸಿದ್ದರು. ಏನು ಸಂಬಂಧ ಇಲ್ಲ, ಅವರಿಗೆ ಏನು ಗೊತ್ತಿಲ್ಲ, ಅವರಿಗೆ ಅಂಥವ್ರನ್ನ ಈ ಕರಾಳ ದಿನದಲ್ಲಿ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಘೋಷಣೆ ಏನು ಇಂದಿರಾ ಗಾಂಧಿ ಅವರು ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ನಡೆದಂಥ ಕುಮಟಾದಲ್ಲಿ ನಡೆದಂಥ ಘಟನೆಗಳು ಇದು ಇಡೀ ದೇಶದಾದ್ಯಂತ ನಡೀತು ಅದು ಅನ್ನುವಂಥದ್ದನ್ನು ಎಲ್ಲ ವಿರೋಧ ಪಕ್ಷದ ನಾಯಕರನ್ನ ಜೈಲಿಗೆ ತಗೊಂಡೋಗಿ ಹಾಕಿದ್ರು ಅನ್ನುವಂಥದ್ದು. ಇಡೀ ನಮ್ಮ ಜಿಲ್ಲೆ, ನಮ್ಮ ರಾಜ್ಯದ ಅನೇಕ ಮುಖಂಡರು ಎಲ್ಲರನ್ನ ಜೈಲಿಗೆ ಕಟ್ಟುವಂತ ಕೆಲಸ ಮಾಡಿದ್ರು, ದೇಶದಾದ್ಯಂತ ಮಾಡಿದ್ರು. ರಾಜನಾರಾಯಣ್ ಅನ್ನುವಂಥವ್ರು ಅವ್ರ ವಿರುದ್ಧ ಮುಂದಿನ ಚುನಾವಣೆಯಲ್ಲಿ ಗೆದ್ದು ಅಲ್ಲ, ಅವರೇ ಕೇಸ್ ಮಾಡಿದ್ರು, ಅವರೇ ಗೆದ್ರು. ರಾಜನಾರಾಯಣ್ ಅನ್ನುವಂಥವ್ರು ಇಂಥ ಒಂದು ಕರಾಳ ದಿನ ನಾವು ನೆನೆಸ್ಕೊಳ್ಳೋದಷ್ಟೇ ಅಲ್ಲ, ನಾವು ಇವತ್ತು ಪ್ರತಿಯೊಬ್ಬರು ಇವತ್ತು ಓದಿದ್ದೇವೆ, ತಿಳ್ಕೊಂಡಿದ್ದೇವೆ, ಇತಿಹಾಸ ಏನಿದೆ ಅನ್ನುವಂಥದ್ದನ್ನ ನಮ್ಮ ದೇಶ ಉಳಿಬೇಕಾದ್ರೆ ಇವತ್ತು ನಮ್ಮ ದೇಶವನ್ನ ಉಳಿಸುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಹೀಗಾಗಿ ಇವತ್ತು ಏನು ಹಿಂದೆ ನಡೆದಂಥ ದುರ್ಘಟನೆ, ಅದಕ್ಕೆ ದುರ್ಘಟನೆ ಅಂತ ಹೇಳಿದ್ರೆ ಅದು ಬಹುಶಃ ಬಹಳ ಚಿಕ್ಕ ವಾಕ್ಯ ಆಗ್ತದೆ. ಅಲ್ಲಂದ್ರೆ ಎಂಜೆ ಬಿಟ್ರೆ ದುರ್ಘಟನೆ ಅಲ್ಲ, ಅದು ಘೋರ ಕೃತ್ಯ. ಅಂಥದನ್ನ ನಾವೆಲ್ಲರೂ ಇವತ್ತು ವಿರೋಧಿಸಬೇಕು. ಮತ್ತು ಮುಂದೆ ನಾವು ಈ ಸಂವಿಧಾನದ ಬಗ್ಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂಥ ಅಭಿವೃದ್ಧಿ ಕೆಲಸ ಮತ್ತು ಪ್ರತಿಯೊಬ್ಬರಿಗೂ, ರೈತರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು, ಅದರ ಜೊತೆ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡ್ತಾ ಇರುವಂಥದ್ದನ್ನು ಇವತ್ತು ನಾವು ನಮ್ಮ ಪ್ರಧಾನಮಂತ್ರಿಯವರ ಮೂಲಕ ನಾವು ಇಲ್ಲಿ ತನಕ ಆಗದೇ ಇದ್ದಷ್ಟು ಅಭಿವೃದ್ಧಿಯನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ನಾಳೆನೋ ಏನು ಕನ್ಯಾಕುಮಾರಿಯಿಂದ ಇದಕ್ಕೆ ಸೇತುವೆ, ಗ್ಲಾಸಿನ ಸೇತುವೆ ಉದ್ಘಾಟನೆ ಮೊನ್ನೆನೋ ಬಂತು, ಅದು ಆಗಿದೆ ಅನ್ನುವಂಥದ್ದು ಬಂತು. ಅದರಿಂದ ತನಕ ಸಂಪೂರ್ಣವಾದಂಥ ಮಾಹಿತಿ ಬರಲಿಲ್ಲ. ಏನ್ರಿ ಗೌಡ್ರೆ, ಏನು ಬಂದಿದೆ ಮಾಹಿತಿ ಅದ್ರ ಬಗ್ಗೆ? ನೀವು ನೋಡಿಲ್ಲ, ಬರೆಯುವಂಗಿಲ್ಲ. ಯಾವುದೋ ವಿಷಯ ಮಾಧ್ಯಮದಲ್ಲಿ ಬರೀಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂತ ಒಂದು ಕೆಟ್ಟ ಘಟನೆ ನಡೆದಿದ್ದು 50 ವರ್ಷಗಳ ಹಿಂದೆ. ಯಾಕಾಗಿ ಬಂತು, ಯಾವ ಕಾರಣಕ್ಕಾಗಿ ಬಂತು? ಅಲಹಾಬಾದ್ ಹೈಕೋರ್ಟ್ನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ವಿರುದ್ಧ ತೀರ್ಪು ಬಂತು, ನೀವು ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿಬೇಕು ಅಂತ. ನೋಡ್ರಿ ಎಷ್ಟು ಯಾವ ರೀತಿಯ ಕರಾಳ ದಿನ ಅನ್ನುವಂಥದ್ದನ್ನು ಇವತ್ತು ಕಾಂಗ್ರೆಸ್ ಪಕ್ಷದವರು ಪ್ರತಿ ಹಂತದಲ್ಲಿ ಹೇಳ್ತಾ ಇದ್ದಾರೆ, ಸಂವಿಧಾನ ಸಂವಿಧಾನ ಸಂವಿಧಾನ. ತುರ್ತು ಪರಿಸ್ಥಿತಿಯನ್ನ ಹೇರಿದವರು ಯಾರು ಅನ್ನುವಂಥದ್ದು.
ಸ್ವಾತಂತ್ರ್ಯ ಬಂದ ಏನು 47ನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಬಂತು. ಆಗಸ್ಟ್ 14ರ ಮಧ್ಯರಾತ್ರಿಯಲ್ಲಿ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೋಗಿದ್ರು ಅನ್ನುವಂಥದ್ದು. ಆವಾಗ ಪ್ರಧಾನಮಂತ್ರಿ ಚುನಾವಣೆಯಲ್ಲಿ ಆಯ್ಕೆ ಆಗಲಿಲ್ಲ. ವೆಂಕಟೇಶ್ ಶೆಟ್ಟಿ ಯಾವಾಗಲೂ ಹೇಳ್ತಾ ಇದ್ದಾರೆ, ಫಸ್ಟ್ ಜವಾಹರ್ಲಾಲ್ ನೆಹರೂರವರನ್ನ ಪ್ರಧಾನಮಂತ್ರಿಯನ್ನಾಗಿ ಘೋಷಣೆಯನ್ನ ಮಾಡಿದ್ರು. ಏನಿತ್ತು ನಮ್ಮ ಜನರಲ್ಲಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಂದು ಆರ್ಥಿಕ ಪರಿಸ್ಥಿತಿ ಬಹಳ ಕಷ್ಟದಲ್ಲಿತ್ತು, ಇನ್ನೊಂದು ಶೈಕ್ಷಣಿಕವಾಗಿ ಬಹಳ ಹಿಂದಿದ್ದಂಥ ಜನ ನಮ್ಮ ದೇಶದಲ್ಲಿ ಇದ್ದರು. ಹೀಗಾಗಿ ಅದ್ರ ವಿರುದ್ಧವಾದಂಥ ಹೋರಾಟವನ್ನ ಮಾಡುವಂಥ ಕೆಲಸ ನಮ್ಮ ಜನಗಳೆಲ್ಲ ಆಗಲಿಲ್ಲ. ಒಂದು ಹಂತದಲ್ಲಿ ಚುನಾವಣೆ ಬಂತು ಅಂತ ಹೇಳಿದ್ರೆ ನಾವು ಆವಾಗ ಜನತಾ ಪಕ್ಷ ನಮ್ದು, ನಾನು ಮತ್ತು ಗಜಾನನ ಗುಂಡ್ರು ಹೋರಾಟ ಮಾಡುವಂಥದ್ದು. ಚಿತ್ರಗಿ ದಾಟಿ ಅಘನಾಶಿನಿಗೆ ವೋಟ್ ಕೇಳಲಿಕ್ಕೆ ಹೋದ್ರೆ ಒಂದು 200 ವೋಟ್ ನಮಗೆ ಬರೋದಿಲ್ಲ ಇತ್ತು. 200 ವೋಟ್ ಪೂರ್ತಿ ಕಾಂಗ್ರೆಸ್. ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ವೋಟ್ ಹಾಕ್ತಾ ಇದ್ರು ಜನ ಅಂದ್ರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತವರು ಕಾಂಗ್ರೆಸ್ನವರು. ಆ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕುವಂಥದ್ದು. ಇನ್ನೊಂದು ಕಡೆ ಅನಕ್ಷರಸ್ಥರು, ಓದಿಲ್ಲ, ಬರೆಯುವಂಥದ್ದಿಲ್ಲ ನಮ್ಮಲ್ಲಿ. ಈ ಎಲ್ಲ ಕಾರಣಕ್ಕಾಗಿ ಏನೂ ತಿಳ್ಕೊಳ್ಳದೆ ಕಾಂಗ್ರೆಸ್ ಪಕ್ಷ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದೆ ಅನ್ನುವಂಥದ್ದಕ್ಕಾಗಿ ಅಧಿಕಾರವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದು ತಮಗೆಲ್ಲ ಗೊತ್ತಿದೆ. ಹಿಂದೆಲ್ಲ ಇತಿಹಾಸ, ನಮ್ಮ ಜಿಲ್ಲೆಗೆ ಏನೇನು ಆಯಿತು ಆ ಸಂದರ್ಭದಲ್ಲಿ, ಇಲ್ಲಿ ತನಕ ಸ್ವಾತಂತ್ರ್ಯ ಬಂದ 77 ವರ್ಷಗಳಲ್ಲಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಇನ್ನೂ ತನಕ ಆಗದೆ ಇರಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಹೀಗಾಗಿ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವ್ರಿಗೆ ಏನಂತ ಹೇಳಿದ್ರೆ, ಸ್ವಾತಂತ್ರ್ಯ ತಂದುಕೊಟ್ಟವರು ನೆಹರು ಅವರು, ತಮ್ಮ ಕುಟುಂಬ ತನ್ನ ಬಿಟ್ಟು ಮತ್ತೆ ಬೇರೆ ಯಾರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನವನ್ನ ಬದಿಗೊತ್ತಿ ಬಿಸಾಡಿ ತಾನೇ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಹೋರಾಟವನ್ನು ಮಾಡಿದ್ರು. ಆದರೆ ಎಲ್ಲ ವಿರೋಧ ಪಕ್ಷದವರು ಎಲ್ಲರೂ ಒಂದಾಗಿ ಅದನ್ನು ವಿರೋಧಿಸಿದ್ರು. ಆಂತರಿಕವಾದಂಥ ಒಂದು ಸಭೆ. ಈ ಆಂತರಿಕವಾದಂಥ ಸಭೆಯಲ್ಲಿ ಪೊಲೀಸರನ್ನ ಕೂಡಿಸ್ಬಿಟ್ಟು ಇವರು ಏನು ಮಾಡಕತ್ತಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಗಳನ್ನ ತೆಗೆದುಕೊಂಡು, ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಗೆ ಕಷ್ಟ ಆಗ್ಬಿಟ್ಟಿದೆ. ಕರಾಳ 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 ಅಂತ ಹೇಳ್ತಾ ಹೋಗ್ತಾ ಇದ್ದೀವಲ್ಲ, ಹೇಳದಂಗೆ ಕಾಂಗ್ರೆಸ್ಸಿನ ಒಂದೊಂದೇ ಕೀಲು ಕಳಿಸ್ಕೊಳ್ತಾ ಇದೆ. ಹಾಗಾಗಬಾರದು, ಇವ್ರ ಮೇಲೆ ಏನಾದ್ರು ಒಂದು ಕೇಸ್ ಹಿಡಿದು ಜಡಿದು ಬಿಡಬೇಕು ಅಂತ ಹೇಳಿ ಇಡೀ ಕರ್ನಾಟಕದಾದ್ಯಂತ ಇದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನೇ ಆಗಲಿ, ನೀವೇನೇ ಸಭೆ ಮಾಡೋದಿದ್ರು ನಮ್ಮನ್ನು ಕೇಳಿ ಮಾತಾಡಬೇಕು, ನೀವು ಮಾತಾಡಬೇಕಿದ್ರೆ ಹೀಗೆ ಮಾತಾಡಬೇಕು. ಅರೆ ನೀವು ಯಾರೇ? ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ನಮ್ಮ ಕೈಯಲ್ಲಿದ್ದಾಗ ಯಾವ ಸಿದ್ದರಾಮಯ್ಯ, ಯಾವ DK ಶಿವಕುಮಾರ್, ಯಾವ ಕಾಂಗ್ರೆಸ್ ಸರ್ಕಾರ ನಮಗೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಸಾಧ್ಯನೇ ಇಲ್ಲ. ನಮ್ಮ ಕೈಯಲ್ಲಿ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನ ಇದೆ. ನಮಗೆಲ್ಲ ಬಹಳ ಮುಖ್ಯವಾದಂತ ಒಂದು ಜವಾಬ್ದಾರಿ ಇದೆ. ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನವನ್ನ ತಿರುಚಿರುವಂತವರು ಕಾಂಗ್ರೆಸ್ಸಿಗಿನವರು. ಹೇಗೆಲ್ಲ ತಿರುಚಲಿಕ್ಕೆ ಪ್ರಯತ್ನ ಮಾಡಿದ್ರು ಅನ್ನುವುದನ್ನ ವಾಳ್ಕೆ ಸರ್ ಈಗಾಗಲೇ ಹೇಳಿದ್ದಾರೆ. ಆದರೆ ಎಮರ್ಜೆನ್ಸಿಯನ್ನ ತಂದುಬಿಟ್ಟು ಅಂಬೇಡ್ಕರ್ ಅವರ ಮೂಲ ಆಶಯಗಳಿಗೆ ತಿದ್ದುಪಡಿ ಮಾಡಿದವರು ಯಾರು ಕೇಳಿದ್ರೆ ಇಂದಿರಾ ಗಾಂಧಿ. ಭಾರತದ ಪ್ರಿಯಾಂಬಲ್ನಲ್ಲಿ, ಸಂವಿಧಾನದ ಪ್ರಿಯಾಂಬಲ್ ಪರಿವಿಡಿ ಅಂತ ಹೇಳ್ತೀವಿ, ಅದರಲ್ಲಿ ಜಾತ್ಯತೀತ ಮತ್ತು ಸಮಾಜವಾದ ಅನ್ನುವಂತ ಶಬ್ದವನ್ನ ಸೇರಿಸಿ ಅಂಬೇಡ್ಕರ್ ಅವರ ಮೂಲ ಆಶಯಗಳಿಗೆ ವಿರುದ್ಧವಾಗಿ ನಡ್ಕೊಂಡವರು ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ನವರು. ಧರ್ಮದ ಆಧಾರದ ಮೇಲೆ ಭಾರತ ಪಾಕಿಸ್ತಾನ ಅನ್ನುವುದು ಡಿವೈಡ್ ಆಯಿತು. ಎಲ್ಲಿ ಮುಸ್ಲಿಮರು 50% ಹೆಚ್ಚಿದಾರೋ ಆ ಭಾಗಗಳನ್ನ ಪಾಕಿಸ್ತಾನಕ್ಕೆ ಕೊಡ್ತಾ ಬಂದ್ರು.
ಎಲ್ಲಿಯವರೆಗೆ ಕೊಟ್ಟರು ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರು ಬಂಗ್ಲಾದಲ್ಲಿ ಆ ಕಾಲದ ಇವತ್ತಿನ ವೆಸ್ಟ್ ಬಂಗಾಲ್ ಅಂತ ಏನ್ ಹೇಳ್ತೀವಲ್ಲ, ಅಂದ್ರೆ ಬಂಗ್ಲಾದ ರಾಜ್ಯ ಇತ್ತು, ಅಲ್ಲಿ ಹೋಗಿ ಎಲೆಕ್ಷನ್ ನಿಂತಿದ್ರು. ಅಲ್ಲಿ ಅಂಬೇಡ್ಕರ್ ಆರ್ಸ್ ಬಂದಿದ್ರು. ಅಲ್ಲಿ ಹಿಂದೂಗಳ ಪರ್ಸೆಂಟೇಜ್ 50ಕ್ಕಿಂತ ಹೆಚ್ಚಿತ್ತು. ಅಂಬೇಡ್ಕರ್ ಅವರು ಇನ್ನು ಮುಂದೆ ಸಂಸತ್ತನ್ನ ಪ್ರವೇಶ ಮಾಡಲಿಕ್ಕೆ ಬಿಡಬಾರದು ಅಂತ ಹೇಳಿ ಅಂಬೇಡ್ಕರ್ ಆರ್ಸ್ ಬಂದಂತ ಒಂದು ಸ್ಥಳವನ್ನು ಸಹಿತ ಪಾಕಿಸ್ತಾನಕ್ಕೆ, ಇವತ್ತಿನ ಬಾಂಗ್ಲಾ ಅಂತ ಹೇಳ್ತೀವಿಯಲ್ಲ, ಅದಕ್ಕೆ ಬಿಟ್ಟುಕೊಟ್ಟವರು ಯಾರು ಅಂತ ಹೇಳಿದ್ರೆ ಇದೇ ಕಾಂಗ್ರೆಸ್ಸಿನವರು. ಅಂಬೇಡ್ಕರ್ ಪಾಪ ಸಂಸತ್ತಿಗೆ ಬರ್ತಾರೆ, ನಾನು ಸಂಸದಲ್ವ ಅಂತ ಹೇಳಿ ಬಂದಾಗ, ಇಲ್ಲಿಲ್ಲ ನೀವು ಆರ್ಸ್ ಬಂದಿದ್ದು ಪಾಕಿಸ್ತಾನಕ್ಕೆ ಆಲ್ರೆಡಿ ಸೇರಿ ಹೋಗಿದೆ, ಯು ಆರ್ ನೋ ಮೋರ್ MP ಅಂತ ಹೇಳಿ ಅವ್ರನ್ನ ಕಳಿಸುವಂತ ದಾಷ್ಟ್ಯವನ್ನ ತೋರಿದವರು ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ಸಿನವರು. ಆ ಸಂದರ್ಭದಲ್ಲಿ ಭಾರತದಲ್ಲಿ ಸನಾತನ ಸಂಸ್ಕೃತಿಯಲ್ಲಿ ನಂಬಿಕೆ ಇದ್ದಂತ ಎಲ್ಲರೂ ಸಹಿತ ಇಂದಿರಾ ಗಾಂಧಿಯನ್ನ ಎಮರ್ಜೆನ್ಸಿಯಲ್ಲಿ ವಿರೋಧ ಮಾಡಿದ್ದರಿಂದ ಇವರಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಸೆಕ್ಯುಲರ್ ಅನ್ನುವಂತ ಶಬ್ದವನ್ನ ತುರುಕಿದವರು ಯಾರು ಕೇಳಿದ್ರೆ ಇದೇ ಇಂದಿರಾ ಗಾಂಧಿ, ಇದೇ ಕಾಂಗ್ರೆಸ್ಸಿನವರು. ಧರ್ಮದ ಆಧಾರದ ಮೇಲೆ ಒಂದು ದೇಶ ವಿಭಜನೆಯಾಗಿರುವಂತಹ ಸಂದರ್ಭದಲ್ಲಿ ಮುಸ್ಲಿಮರು ಹೆಚ್ಚಿರುವಂತ ಪ್ರದೇಶವನ್ನ ಅವರಿಗೆ ಕೊಟ್ಟ ಮೇಲೆ ಉಳಿದ ಪ್ರದೇಶ ಇದು ಹಿಂದೂಗಳ ರಾಷ್ಟ್ರವೇ. ಇದನ್ನ ಅರ್ಥ ಬಿಟ್ಟು ಅಂಬೇಡ್ಕರ್ ಅವರು ಎಲ್ಲೂ ಸೆಕ್ಯುಲರ್ ಅನ್ನುವಂತ ಶಬ್ದವನ್ನ ಸೇರಿಸೇ ಇರಲಿಲ್ಲ. ಹಿಂದೂ ರಾಷ್ಟ್ರವಾಗಿರುವಂತಹ ಭಾರತವನ್ನ ಸೆಕ್ಯುಲರ್ ಅಂತ ಶಬ್ದವನ್ನ ಸೇರಿಸಿ ಸೆಕ್ಯುಲರ್ ಕಂಟ್ರಿ ಅಂತ ಹೇಳಿ ಮಾಡಿದವರು ಯಾರಿಲ್ಲ. ಮೊನ್ನೆ ನಡೆದಂತ IPL ಟೂರ್ನಮೆಂಟ್ 18 ವರ್ಷದ ನಂತರ IPL ನಲ್ಲಿ ರಾಯಲ್ ಚಾಲೆಂಜರ್ಸ್ ಕರ್ನಾಟಕ ಗೆದ್ದಿತು. ಗೆದ್ದ ನಂತರ ಮರುದಿನವೇ ಅದರ ಏನು ಶ್ರೇಯಸ್ಸನ್ನು ಪಡಿಬೇಕು ಅನ್ನುವ ದೃಷ್ಟಿಯಿಂದ ಸರ್ಕಾರ ವಿಧಾನಸೌಧ ಮುಂದ್ಗಡೆ ವಿಜಯೋತ್ಸವವನ್ನು ಇಟ್ಕೊಳ್ತು. ವಿಜಯೋತ್ಸವ ಇಟ್ಕೊಂಡಾಗ ಕಳೆದ ಬಾರಿ ನಾವು ವರ್ಲ್ಡ್ ಕಪ್ ಗೆದ್ದಾಗ ಮುಂಬೈದಲ್ಲಿದೆ ಕಾರ್ಯಕ್ರಮ ನಡೆದಿತ್ತು. ಈ ಕಾರ್ಯಕ್ರಮ ನಡೆದಾಗ ಅತ್ಯಂತ ಯಶಸ್ವಿಯಾಗಿ ಆಡಳಿತ ಅದನ್ನು ನಿಭಾಯಿಸಿತ್ತು. ಆವಾಗಲೂ ಅಷ್ಟೇ ಜನ ಸೇರಿದ್ರು. ಆದರೆ ಅಲ್ಲಿ ಬರುವಾಗ ರಸ್ತೆ ಬದಿಯಲ್ಲಿ ಏನು ಒಂದು ವಿಜಯೋತ್ಸವನ ಆಚರಣೆ ಮಾಡಿದ್ರು. ಆದರೆ ಮೊನ್ನೆ ನಡೆದಂಥ ಘಟನೆ ಹೇಗಿತ್ತು ಕೇಳಿದ್ರೆ, ಕ್ರಿಕೆಟ್ ಆಡಿ ಗೆದ್ದವರು ಅವರು ಅದರ ಲಾಭವನ್ನು ನಾವು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ತರಾತುರಿ. ಆ ವಿಷಯದಲ್ಲಿ ವಿಧಾನಸೌಧ ಮುಂದ್ಗಡೆನೆ ಕಾರ್ಯಕ್ರಮ ಮಾಡಬೇಕಂತೇಳಿ ಕರೆದ್ರು. ಅಲ್ಲಿ ಅವ್ರಿಗೆ ಬೇಕಾದವರಿಗೆ ಸಭೆಯಲ್ಲಿ ಏನು ಕೂತ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟರು. ಅದರ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಭೆ ನಡೀತದೆ, ಅಲ್ಲಿ ಹೋಗಿ ಅಂತೇಳಿ ಹೇಳಿದ್ರು. ಇದೆಲ್ಲ ನಡುವೆ ಕಾಲು ತುಳಿತಾಯ್ತು. ನಮ್ಮದೇ ಜನ 11 ಜನ ತೀರ್ಕೊಂಡ್ರು. ಅದಾದ ನಂತರ ಸರ್ಕಾರ ಏನಂತು, ವಿಜಯೋತ್ಸವ ಮಾಡುವಾಗ ತಮಗೆ ಬೇಕಾಗಿತ್ತು ಶ್ರೇಯಸ್ಸು. ವಿಜಯೋತ್ಸವ ಮಾಡಿ ಜನ ಸತ್ತೋದ್ಮೇಲೆ ಏನು ಅಧಿಕಾರಿಗಳು ಪಾಪದವರು ಅವರು ಮುನ್ನಾಡು ದಿನ ಹೇಳಿದ್ರು, ಇಲ್ಲ ಈ ಸಭೆ ಮಾಡ್ಲಿಕ್ಕೆ ತಮ್ದು ಪರ್ಮಿಷನ್ ಇಲ್ಲ ಅಂತ ಹೇಳಿ. ಅದನ್ನು ಹೇಳಿದಾಗ್ಲೂ ಅದೇ ಅಧಿಕಾರಿಗಳ, ಪೊಲೀಸ್ ಅಧಿಕಾರಿಗಳನ್ನ ಸರ್ಕಾರ ಸಸ್ಪೆಂಡ್ ಮಾಡ್ತು. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇದಕ್ಕಿಂತ ಕರಾಳ ದಿನ ಬೇಕಾ ಮಾಡ್ಲಿಕ್ಕೆ? ನಾನು ತಪ್ಪು ಮಾಡಿದ್ರೆ ಶಿಕ್ಷೆ ಬೇರೆಯವರಿಗೆ ಕೊಡೋದು. ಅವಾಗಲೂ ಅದೇ ಏನು ಇಂದಿರಾ ಗಾಂಧಿಗೆ ಅಧಿಕಾರ ಬೇಕಾಗಿತ್ತು, ಆ ಅಧಿಕಾರಕ್ಕೋಸ್ಕರ ಎಲ್ಲ ಇಡೀ ದೇಶದ ಜನತೆ ತೊಂದರೆ ಅನುಭವಿಸುವಂಥದ್ದು ಮಾಡಿದ್ರು. ಇವತ್ತಿನ ದಿನನೂ ನಮ್ಮ ಏನು ಮುಖ್ಯಮಂತ್ರಿಗಳಿದ್ದಾರೆ ಅವರಿಗೆ, ಅವ್ರ ಸರ್ಕಾರಕ್ಕೆ ಏನು ಯಶಸ್ಸು ಬೇಕು, ಶ್ರೇಯಸ್ಸು ಬೇಕು ಅನ್ನೋ ದೃಷ್ಟಿಯಿಂದ ಇದ್ದಾರೋ, ಆದರೆ ಅದರ ಕಷ್ಟ ಅನುಭವಿಸೋರು ಯಾರಾದರೂ ಜನಸಾಮಾನ್ಯರ ಕಾಲ್ತುಳದಲ್ಲಿ ಸತ್ರು. ಹಾಗಾಗಿ ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇವತ್ತಿಗೂ ಈ ಕಾಂಗ್ರೆಸ್ ಸರ್ಕಾರ ಏನು ತಮ್ಮ ಆಡಳಿತವನ್ನು ನಡೆಸ್ತಾ ಇದೆ, ಇದರಿಂದ ಜನರು ಇವತ್ತು ತೊಂದರೆ ಅನುಭವಿಸ್ತಾ ಇದ್ದಾರೆ. ಇದು ಮುಂದಿನ ದಿನ ಆಗಬಾರ್ದು. ಮುಂದಿನ ದಿನದಲ್ಲಿ ಬಿಜೆಪಿಯ ನಮ್ಮ ಕಾರ್ಯಕರ್ತರು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು ಈ ಮುನ್ಸಿಪಾಲಿಟಿ ಇದರ ಚುನಾವಣೆಗಳೇನು ಬರೋದಿದೆಯಾ, ಅದರಲ್ಲಿ ಮಂಡಲ ಪಂಚಾಯತ್ ಚುನಾವಣೆ ಇದೆ, ಅದರಲ್ಲಿ ನಮ್ಮ ಕಾರ್ಯಕರ್ತರು ಹೆಚ್ಚಿನ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.